ಮೆಜೆಸ್ಟಿಕ್ ಹೋಗೋಷ್ಟಕ್ಕೆ 9 o'clock ಆಯಿತು. ಟೋಟಲಿ 2.5 hour ಬೊಮ್ಮಸಂದ್ರದಿಂದ ಮೆಜೆಸ್ಟಿಕ್ಕಿಗೆ. ಲೆಗ್ಗೆರೆ ಬಸ್ ಕೂಡ ಸಿಕ್ತು. ಲೆಗ್ಗೆರೆ ಬಸ್ ಫುಲ್ ಖಾಲಿ ಸೀಟ್ ಇತ್ತು. ಆರಾಮಾಗೆ ಕುತ್ಕೊಂಡು ಬಂದ್ವಿ. ನೋಡಿ ಎಲ್ಲ ಫುಲ್ ಸೀಟ್ ಖಾಲಿನೇ ಇದೆ. ಎಲ್ಲರೂ ಒಂದೊಂದು ಸೀಟದಲ್ಲಿ ಕುಂತಿದ್ದಾರೆ. ಫೈನಲಿ ಮನೆಗೆ ಬಂದ್ವಿ. ಇದು ನೆಕ್ಸ್ಟ್ ಡೇದು ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ನಾನು ಹೋಗ್ತೇನೆ, ನಾನು ವೀಡಿಯೋ ಮಾಡ್ಕೊಳ್ಳಲಿಲ್ಲ, ಫುಲ್ ಸುಸ್ತಾಗಿತ್ತು. ಹೋಗಿ ಊಟ ಮಾಡಿ ಮಲ್ಕೊಂಡ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಬೆಳಗ್ಗೆ ಲಕ್ಷ್ಮಿ, ವೆಂಕಟೇಶ್ವರ, ಸತ್ಯನಾರಾಯಣ ಪೂಜೆ 3 ಕೂಡ ತುಂಬ ಚೆನ್ನಾಗಿತ್ತು. ಅಲಂಕಾರನೂ ಅಷ್ಟು ಚೆನ್ನಾಗಿ ಮಾಡಿದರು. ತುಂಬ ಜನನೂ ಬಂದಿದ್ದರು. 200 ಮೆಂಬರ್ಸ್ ಬಂದಿದ್ದರು. ನೋಡಿ ಇದು ನಮ್ಮ ಆಂಟಿ ಮನೆ. ಇದು ನಮ್ಮ ಮಾಮ, ನಮ್ಮಪ್ಪ, ನಮ್ಮ ತಮ್ಮ, ನಮ್ಮ ಅಂಕಲ್ ಎಲ್ಲ ಹೊರಗಡೆ ಕುತ್ಕೊಂಡು ಮೀಟಿಂಗ್ ಮಾಡ್ತಾಯಿದ್ರು. ದೇಶಕಾಲ ಆರೋಗ್ಯ ಭಾಗ್ಯ ಧನ ಕನಕ ವಸ್ತು ವಾಹನಾದಿ ಸಕಲ ದೇವತಾನಾಂ ಅನುಗ್ರಹ ಆಶೀರ್ವಾದ ಪ್ರಸಾದ ಸಿದ್ಧಾರ್ಥಂ ಮಮ ಅಸ್ಯಃ ಗ್ರಹದೋಷೇ ವಾಸ್ತುದೋಷೇ ಕುಜದೋಷೇ ಸಮಸ್ತ ಗ್ರಹದೋಷ ನಿವಾರಣಾರ್ಥಂ ಮಾತೃಶಾಪ ಮೂಲೆದು ಆರೋಗ್ಯ ಅಂತ ಕೊಟ್ಬಿಟ್ಟು ನಿಂಬೆಹಣ್ಣು ಅಂತ ಆರೋಗ್ಯ ಕೊಡಮ್ಮ ತಾಯಿ ಮರಿಗೆ. ಸಾಕು 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 ಆಯ್ತು ಬಿಡು. ಅದಾಗಿ ಸರಿ ಕರ್ಕೊಂಡು ಹೋಗಿ ನಿಂಬೆಹಣ್ಣು ಅದು ಎಷ್ಟೊಂದು ನೋಡಿ, ಎಷ್ಟೊಂದು ನಿಂಬೆಹಣ್ಣು ಅವ್ರು ಇನ್ನೇ ಮುಗೀತು. ಸ್ವಲ್ಪ ರೆಸ್ಟ್ ಮಾಡಿ ಗಾಳಿ ಕರ್ಕೊಂಡು ಹೋಗಿ ಆರೋಗ್ಯ ಮಾತ್ರ ಸಾಕು. ತೊಂದ್ರೆ ಎಲ್ಲ ಇಲ್ಲಿ ಸಾಕು. ಅವ್ರು ಒಳ್ಳೆ ಮಾಡ್ತೀಯಾ, ಆಶೀರ್ವಾದ ಮಾಡಿ ಕೊಡು ಅವಳಿಗೆ ಆರೋಗ್ಯ ಅಂತ ಕೊಟ್ಬಿಟ್ಟು ನಿಂಬೆಹಣ್ಣು ಅಂತ ಕೊಡು. ಸಾಕು 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 ಆಯ್ತು ಬಿಡು. ಪೂಜಾ ಈ ಕಡೆ ಗಮನ ಕೊಡಿ. ಹೇ ಅಗ್ನಿ ಯಜ್ಞೇಶ್ವರ ಮಮ ಅಭಿಮುಖೋ ಭವ. ಹೇ ಅಗ್ನಿ ಯಜ್ಞೇಶ್ವರ ಮಮ ಅಭಿಮುಖೋ ಭವ. ಹೇ ಅಗ್ನಿ ಯಜ್ಞೇಶ್ವರ ಮಮ ಅಭಿಮುಖೋ ಭವ. ಹೇ ಅಗ್ನಿದೇವನು ಪೂರ್ವ ದಿಕ್ಕಿನಲ್ಲಿ ಆಗ್ನೇಯಲ್ಲಿ ಕೂತ್ಕೊಂಡಿರ್ತಾನೆ, ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ. ಅದಕ್ಕೋಸ್ಕರ ಹೇ ಅಗ್ನಿ ಯಜ್ಞೇಶ್ವರ ಮಮ ಅಭಿಮುಖೋ. ಈ ಜೀವ ನಿನಗಾಗಿ ಮುಡಿಪಾಗಿದೆ, ನಾನಿಂದು ನಿನಗಾಗಿ ಪರಿತಪಿಸಿದೆ. ಈ ಜೀವ ನಿನಗಾಗಿ ಮುಡಿಪಾಗಿದೆ, ನಾನಿಂದು ನಿನಗಾಗಿ ಪರಿತಪಿಸಿದೆ. ನೀ ಬಂದು ನಮ್ಮನ್ನು ಕಾಪಾಡೆಯ, ಸುಖ ಶಾಂತಿ ನೆಮ್ಮದಿಯೋ ನೀನು. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಅವರು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಅವರು ಕೂಡ ಹೊರಟರು. ನಾನು ಕೂಡ ಹೊರಡೋಣ ಅಂತ ಹೊರಟೆ. ಆದರೆ ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಬಂದು ಹೋಗೋಣ ಅಂತ ನಾನು ಫ್ರೆಶ್ ಅಪ್ ಆಗಿ ನಮ್ಮ ಅತ್ತೆ ಮನೆಗೆಲ್ಲ ಹೋಗಿ ಬಂದು ಆಮೇಲೆ ಬಸ್ ಹತ್ತಿದ್ದೆ. 7 o'clock ಆಗಿತ್ತು ನಮ್ಮ ಬಸ್ ಹತ್ತೋಷ್ಟೊತ್ತಿಗೆ. ಮೆಜೆಸ್ಟಿಕ್ ಲೆಗ್ಗೆರೆ ಬಸ್ಸಿಂದ ಮೆಜೆಸ್ಟಿಕ್ ಹೋಗೋಷ್ಟೊತ್ತಿಗೆ 1-3 ಗಂಟೆ ತಗೊಂತು. ಲೆಗ್ಗೆರೆ ಬಸ್ಸಲ್ಲಿ ನಮ್ಮ ಮಕ್ಕಳು ಮಲ್ಕೊಬಿಟ್ಟಿದ್ರು. ಮೆಜೆಸ್ಟಿಕ್ ಬಂದ್ರೂ ಇಳಿತಾನೆ ಇರಲಿಲ್ಲ. ನನಗೇನಪ್ಪ ಮಾಡಬೇಕು ಅಂತ ಟೆನ್ಷನ್ ಆಗೋಯ್ತು. ಏನು ಮಾಡೋದು, ಮತ್ತೆ ಸ್ವಲ್ಪ ಎಬ್ಬಿಸ್ಕೊಂಡು ಕರ್ಕೊಂಡು ಹೋದೆ. ಚಿನ್ಮಯ ಅಂತೂ ಹತ್ಕೊಂಡೇ ನಡ್ಕೊಂಡು ಬಂದ. ಎಷ್ಟು ಬಸ್ಸು ಬರ್ತಾಯಿದೆ, 2 ಬ್ಯಾಗ್ ಇಟ್ಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ. ಫೈನಲಿ ಬಸ್ ಹತ್ಕೊಂಡೆ.
ಬಸ್ ಹತ್ಕೊಂಡು ನಮಗೆ ಸೀಟ್ ಸಿಕ್ಕಲಿಲ್ಲ. ಪಾಪ ಪಕ್ಕದಲ್ಲಿ ಕುಂತಿರೋ ಆಂಟಿ ನಮಗೆ ಸೀಟ್ ಕೊಡಿಸಿದ್ರು ಕುತ್ಕೊಳ್ಳಿ ಅಂತ. ಒಂದೇ ಸೀಟಲ್ಲಿ 3 ಜನನೂ ಕುತ್ಕೊಂಡ್ವಿ. ಪಾಪ ಆಗಲಿಲ್ಲ, ತಿರ್ಗಾ ಧ್ರುವನ್ ಹೋಗಿ ಅವ್ರ ಮೇಲೇ ಕುತ್ಕೊಂಡ. ಇಬ್ಬರು ಅಲ್ಲೂ ಕೂಡ ಮಲಗಿಬಿಟ್ಟಿದ್ದು. ತಿರ್ಗಾ ಬೊಮ್ಮಸಂದ್ರ ಬಂದ್ರೂ ಇಳಿತಾನೆ ಇರಲಿಲ್ಲ, ಎಷ್ಟು ಎಬ್ಬರ್ಸರು ಇಳಿತಿರ್ಲಿಲ್ಲ. ಫೈನಲಿ ಎತ್ಕೊಂಡು ಬ್ಯಾಗ್ ಇಟ್ಕೊಂಡು ಕರ್ಕೊಂಡು ಹೋದೆ. ಬಸ್ ಸ್ಟಾಪಿಗೆ ನಮ್ಮ ಮನೆಯವ್ರು ಬಂದಿದ್ದರು, ಅವ್ರು ಕರ್ಕೊಂಡು ಹೋದ್ರು ಕಾರಲ್ಲಿ. ಮತ್ತು ಮನೆಗೆ ಹೋಗೋಷ್ಟೊತ್ತಿಗೆ ಪಾಪ ಅವರೇ ಅಡುಗೆ ಮಾಡಿ ಇಟ್ಟಿದ್ರು. ಹೋಗ್ತಾನೆ ಊಟ ಮಾಡಿ ಮಲಗೋದು. ಈ ವಿಡಿಯೋ